5-6 ವರ್ಷದಿಂದ ಇರಬೇಕು. ನನಗೆ ಒಂದಿನ ಫೋನ್ ಮಾಡಿದ್ರು, ಏನಪ್ಪ ಅಶೋಕ್, ನಾನು ನಿಮ್ಮ BJPಗೆ ಬರ್ಬೋದಾ ಅಂತ. ದೊಡ್ಡ ವ್ಯಕ್ತಿ, ನನಗೆ ಆಶ್ಚರ್ಯ ಆಗೋಯ್ತು. ಏನು ಸರ್ ನನ್ನ ಕೇಳ್ತಾ ಇದ್ದೀರಾ ಅಂತ. ಮನೆಗೆ ಬಾ ಅಂತ ಹೇಳಿದ್ರು, ಹೋದೆ. ಸೊ ನಾನು BJP ಸೇರ್ತಾ ಇದ್ದೀನಪ್ಪ, ನನ್ನ ಜೊತೆ ನೀನು ಬರಬೇಕು ಡೆಲ್ಲಿಗೆ, ಯಾಕಂದ್ರೆ ನಾನು ಹೊಸ ಪರಿಚಯ, ಅದಕ್ಕೋಸ್ಕರ ನೀನು ನನ್ನ ಜೊತೆಯಲ್ಲಿ ಬರಬೇಕು ಅಂತ ಹೇಳಿದ್ರು. ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋದ್ರು. ಡೆಲ್ಲಿಯಲ್ಲಿ ಅವರು ಅವರ ಶ್ರೀಮತಿಯವರೆಲ್ಲ ಬಂದಿದ್ರು. ಅದೇ ಹೋಟ್ಲಲ್ಲಿ ನಾನು ಇದ್ದೆ. ಆಮೇಲೆ ನಮ್ಮ ಪಾರ್ಟಿಗೂ ಅವರು ಸೇರಿದ್ದೂ ಇದೆ. ಮತ್ತೆ ಮತ್ತೆ ನನ್ನನ್ನು ಆವಾಗ ಚುಡಾಯಿಸಿದವರು. ಯಾವಾಗಾದರೂ ಹೋದಾಗ ಇವನೇ ಅಪ್ಪ ಪುಣ್ಯಾತ್ಮ ನಾನು ಕರ್ಕೊಂಡೋಗಿದ್ದು ಅಂತೇಳಿ ನನ್ನನ್ನು ಚುಡಾಯಿಸ್ತಾನೂ ಇದ್ರು. ಹೋದಾಗೆಲ್ಲನೂ ಕೂಡ ಚುಡಾಯಿಸ್ತು. ನಾನು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಬೊಮ್ಮಾಯಿ ಆದಾಗ ಕೂಡ ನಾನು ಕರ್ಕೊಂಡೋಗಿದ್ದೆ. ಆ ಸಂದರ್ಭದಲ್ಲೂ ಆ ಮಾತನ್ನ ಹೇಳ್ತಾ ಇದ್ರು. ಸೊ ಒಂದು ಹುಟ್ಟಿದ ಮೇಲೆ ಎಲ್ಲರೂ ಒಂದಿನ ಸಾಯಲೇಬೇಕು. ಆದರೆ ಸತ್ತ ಮೇಲೆ ಒಂದು ಮಾತುಗಳಿದೆ, ನಾವೆಲ್ಲ ಯೋಚನೆ ಮಾಡ್ತಿರಂತೆ. ನಮ್ಮ ಆತ್ಮ ಸತ್ತು ನಮ್ಮದು ಗುಣಿಗ ಹೋದಾಗ, ಅಂದರೆ ನಮ್ಮ ಬಾಡಿನ ತಗೊಂಡೋಗಿ ಅಲ್ಲಿ, ಬಾಡಿ ಅಂತ ಹೇಳೋದು ಹೆಸರೇನೇ ಇರಲ್ಲ, ತಗೊಂಡೋಗಿ ಇಟ್ಟಾಗ ಅಲ್ಲಿ ಆತ್ಮ ಹೇಳ್ತೈತಂತೆ, ನಾನು ಭಾಳ ತಪ್ಪುಗಳು ಮಾಡಿಬಿಟ್ಟಿದ್ದೀನಿ, ನನಗೆ ಅವಕಾಶ ಇತ್ತು ಸಮಾಜ ಸೇವೆ ಮಾಡೋಕ್ಕಾಗಲಿಲ್ಲ, ಸಮಯ ಸಿಕ್ಕಲಿಲ್ಲ ನನಗೆ, ಇನ್ನೊಂದು ಸ್ವಲ್ಪ ದಿನ ನನಗೆ ಅವಕಾಶ ಕೊಟ್ಟರೆ ಈ ಪಾಪನ ತೊಳ್ಕೊಳಕ್ಕೋಸ್ಕರ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಬಂದ್ಬಿಡ್ತೀನಿ ಅಂತ ಹೇಳ್ತದೆ. ಯಾವಾಗ? ಗುಣಿಯಲ್ಲಿದ್ದಾಗ. ಗುಣಿಗೆ ಬಿದ್ದ ಮೇಲೆ ಯೋಚನೆ ಬರೋವಂಥದ್ದು. ಗುಣಿಗೆ ಬೀಳಕ್ಕೆ ಮುಂಚೆನೇ ನಾನು ಸಮಾಜದ ಕೆಲಸ ಮಾಡ್ತೀನಿ ಅಂತ ಹೇಳೋವಂಥ ಒಬ್ಬ ವ್ಯಕ್ತಿ ಮಾಡಿದ್ದೀನಿ ಅಂತ ಹೇಳ್ಗಣಕ್ಕೆ ಆ ವ್ಯಕ್ತಿಯನ್ನು ನಾವು ಇವತ್ತು ಆ ಹೆಜ್ಜೆ ಗುರುತುಗಳನ್ನು ಯಾರಾದರೂ ಬಿಟ್ಟೋಗಿದ್ದಾರೆ ಅಂದರೆ ಅದು SM ಕೃಷ್ಣ ಅವರು. ಹುಟ್ಟು ಸಾವು ಆಕಸ್ಮಿಕ. ಹುಟ್ಟಿಗೆ ಅರ್ಥ ನಾವು ಕೊಟ್ಟರೆ ನಮ್ಮ ಸಾವಿಗೆ ಅರ್ಥ ಸಮಾಜ ಕೊಡುತ್ತೆ. ಹುಟ್ಟು ಸಾವು ಆಕಸ್ಮಿಕ. ಹುಟ್ಟಿಗೆ ನಾವು ಅರ್ಥ ನಾವು ಕೊಟ್ಟರೆ ಸಾವಿಗೆ ಅರ್ಥ ಸಮಾಜ ಕೊಡುತ್ತೆ. ನೋಡಿ ಇವಾಗ ನಾವು ಕೊಡ್ತಾ ಇದ್ದೀವಿ. ಇಲ್ಲ ಅಂದ್ರೆ ಅವರು ಒಳ್ಳೆ ಕೆಲಸ ಮಾಡಿಲ್ಲ ಅಂದ್ರೆ ನನ್ನ ನೆನಪು ಮಾಡ್ಕೊಳೋ ಅಂತ ಒಂದು ಅವಕಾಶನೂ ಬರ್ತಾ ಇರಲಿಲ್ಲ. ಅವ್ರ ಬಗ್ಗೆ ಮಾತಾಡೋ ಅಂತ ಮಾತುಗಳು ಇರ್ತಾ ಇರಲ್ಲ. ನಾವು ಮಾತಾಡ್ತಾ ಹೇಳ್ತೀರಿ, ಸಂತಾಪ ಹೇಳ್ತೀರಷ್ಟೇ. ಆದರೆ ಇಷ್ಟೊಂದು ಅವರ ಸಮಾಜಕ್ಕೆ ಕೊಟ್ಟಂತ ಕೊಡುಗೆಯನ್ನು ನಾವು ಸ್ಮರಿಸುವಂಥದ್ದು. ಅವರ ಸಾವಿನಲ್ಲೂ ಕೂಡ ಅವರು ಈ ಸಮಾಜಕ್ಕೆ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದು ಸಾರ್ಥಕದ ಬದುಕನ್ನು ಸನ್ಮಾನ್ಯ SM ಕೃಷ್ಣ ಅವರು ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಕನ್ನಡಿಗರು ಬಹಳ ಹೆಮ್ಮೆ ಬೀಳುವಂಥ ಒಬ್ಬ ಮುಖ್ಯಮಂತ್ರಿಯಾಗಿ ಈ ಸಮಾಜಕ್ಕೆ ಗೌರವ ಕೊಟ್ಟಿದ್ದಾರೆ. ಅದಕ್ಕೆ ಅವರನ್ನು, ಈ ಸಮಾಜಕ್ಕೆ ಕೊಟ್ಟಂತ ಗೌರವಗಳನ್ನು ನೆನಪು ಮಾಡಿಕೊಂಡು ವಿಕಾಸಸೌಧ ಒಂದು ಹೇಳಿ ಅಶೋಕಣ್ಣ. ವಿಕಾಸಸೌಧನು ಕಟ್ಟಿದ್ದವರು ಹೇಳಿ, ಬೇರೆ ಅದು ಬರ್ಕೊಂಡಿದ್ದೀನಿ. ತುಂಬಾ ಇದೆ ಅಲ್ಲ, ವಿಧಾನಸೌಧ ಕಟ್ಟಿದ್ದು ಕೆಂಗಲ್ ಹನುಮಂತಯ್ಯನವರು. ಅಲ್ಲಿ ಸ್ಥಳ ಸಾಕಾಗಲ್ಲ ಅಂತ ಹೇಳಿದಾಗ ವಿಕಾಸಸೌಧ ನಿರ್ಮಾಣ ಮಾಡಿದ್ದು ಕೂಡ ಕೆಂಗಲ್ ಹನುಮಂತಯ್ಯ, SM ಕೃಷ್ಣ. ಇವೆರಡೂ ಕೂಡ ಜೋಡಿ, ಅದು ಪ್ರಶ್ನೆನೇ ಮಾಡೋಕ್ಕಾಗಲ್ಲ. ಅದನ್ನು ಕೂಡ ಪ್ರಾರಂಭ ಮಾಡಿದ್ರು. ಈ ಥರದ ಹಲವಾರು ನೀರಾವರಿ ಬಗ್ಗೆ ಬೇರೆ ಬೇರೆ, ಬೆಂಗಳೂರು ಮೈಸೂರು ಹೈವೇ ಅದನ್ನು ಮಾಡಿದಂಥವ್ರು SM ಕೃಷ್ಣ ಅವರು. ಆ ಕಾಲದಲ್ಲಿ ಬೆಂಗಳೂರು ಮೈಸೂರು ಇವೆಲ್ಲನೂ ಕೂಡ ಇನ್ನೂ ಬಹಳಷ್ಟು ಜಾಸ್ತಿ ಇದೆ, ಇನ್ನೂ ಜಾಸ್ತಿ ಇದೆ. ಆ ದೃಷ್ಟಿಯಿಂದ ನಾನು ಈ ಮೂಲಕ ಅವರ ಕುಟುಂಬದ ಬಂಧುಗಳಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿ, ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಬರುವಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ತಾವೇನು ತಂದಿದ್ದೀರಾ ಅದಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಹೋಮ್ ಮಿನಿಸ್ಟರ್